ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಂಪಲ್ಲಾಗಿ ಒಂದು ರೈಸ್ ಬಾತ್ ಮಾಡೋದು ತೋರ್ಸಕತ್ತೀನಿ ಫ್ರೆಂಡ್ಸ. ಯಾವ ರೀತಿ ಅಂತ ನಾನು ತೋರ್ಸಕತ್ತೀನಿ. ಇದು ರೇಷನ್ ಅಕ್ಕಿಯಿಂದ ಮಾಡಿರುವ ರೈಸ್ ಬಾತ್ ಫ್ರೆಂಡ್ಸ. ಭಾಳ ಅಂದರೆ ಭಾಳ ಚಲೋ ಆಗಿತ್ರಿ ಫ್ರೆಂಡ್ಸ. ಹೆಂಗೆ ಮಾಡೋದಂತ ನಿಮ್ಗೆ ತೋರ್ಸಕತ್ತೀನಿ ಫ್ರೆಂಡ್ಸ. ನಾನು ಇಲ್ಲಿ 3 ಟೊಮೆಟೊ, 1 ಕ್ಯಾಪ್ಸಿಕಮ್, ಆಮೇಲೆ 2 ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಶೇಂಗಾ, ಸ್ವಲ್ಪ ಹಸಿ ಬಟಾಣಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಉದ್ದುದ್ದಕ್ಕೆ ಕಟ್ ಮಾಡಿರುವ ಹಸಿಮೆಣ್ಸಿಕಾಯಿ ಎಲ್ಲವನ್ನು ಚಲೋತ್ನಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಫ್ರೆಂಡ್ಸ ಮೊದಲೇಲಿ. ಆಮೇಲೆ ನಾನು ರೇಷನ್ ಅಕ್ಕಿ 2 ಅಂದರೆ 1.5 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ ಫ್ರೆಂಡ್ಸ್. 3 ಸಲ ಕ್ಲೀನ್ ಮಾಡ್ಕೊಂಡು ಅದನ್ನ ಸ್ವಲ್ಪ ನೆನೆಸಿ ಇಟ್ಟೀನಿ ಫ್ರೆಂಡ್ಸ. ಇಲ್ಲಿ ಮೊದಲಿಗೆ ಫ್ರೆಂಡ್ಸ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿನಿ, ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಫ್ರೆಂಡ್ಸ. ಆಮೇಲೆ ಉದ್ದಕ್ಕೆ ಕಟ್ ಮಾಡಿರೋ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಬಾಡಿಸ್ಕೊಂಡು, ಆಮೇಲೆ ಟೊಮೆಟೊವನ್ನು ಹಾಕೊಳಕತ್ತೀನಿ ಫ್ರೆಂಡ್ಸ. ಟೊಮೆಟೊನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಳುವತನ ಫ್ರೈ ಮಾಡ್ಕೊಂಡು, ಆಮೇಲೆ ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ ಅಂತ ತೋರಿಸೀನಿ ಫ್ರೆಂಡ್ಸ್. ಆಲ್ರೆಡಿ ನಿಮ್ಗೆ ಹಸಿ ಬಟಾಣಿ ಮತ್ತು ಶೇಂಗಾ ಕಾಳು ಹಾಕಿ ಇದನ್ನು ಬಳುವತನ ನಾನು ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ. ಯಾಕೆ ಫ್ರೆಂಡ್ಸ ನಾನು ಬಳುವತನ ಅಂದರೆ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ. ಅದಕ್ಕೆ ಇದನ್ನು ನಾನು ಬಳುವತನ ಫ್ರೈ ಮಾಡಾಕತ್ತೀನಿ ರೀ. ಸಿಂಪಲ್ಲಾಗಿ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ. ಈ ರೀತಿ ನೀವು ಮಾಡ್ಕೊರಿ. ಸುಮ್ಮನೆ ರೇಷನ್ ಅಕ್ಕಿ ಇದ್ರೆ ಇದನ್ನು ಟ್ರೈ ಮಾಡಿರಿ. ಆಮೇಲೆ ನಾನಲ್ಲಿ 1 ಚಮಚ ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ. ಅದನ್ನು ಹಾಕ್ಕೊಂಡು ಬಳುವತನ ಫ್ರೈ ಮಾಡಿ, ಆಮೇಲೆ ರೇಷನ್ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತಿರುವಾಡ್ಕೊತಾ ಇರ್ತೀನಿ ಫ್ರೆಂಡ್ಸ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ ಯಾವ ರೀತಿ ನಾನು ಮಾಡಾಕತ್ತೀನಿ. ನಿಮಗೆ ಕಲರ್ ಬೇಕಾಗಿದ್ರೆ ಕಲರನ್ನು ಹಾಕೋರಿ ಫ್ರೆಂಡ್ಸ. ನಾನೇನು ಕಲರ್ ಇಲ್ಲಿ ಆ್ಯಡ್ ಮಾಡಿಲ್ಲ. ಆಮೇಲೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಇದ್ರ ಜೊತೆ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕೋರಿ. ನಿಮ್ಗೆ ಎಷ್ಟು ಅಂದರೆ ಸ್ವಲ್ಪ ಉದುರು ಬೇಕಾದ್ರೆ ನೀರನ್ನು ಕಡಿಮೆ ಹಾಕೋರಿ. ಸ್ವಲ್ಪ ಮೆತ್ತಗೆ ಸಾಫ್ಟ್ ರೀತಿ ಬೇಕಾಗಿದ್ರೆ ಇದಕ್ಕೆ ನೀರನ್ನು ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ನಾನು 3 ವಿಜಿಲ ಕೂಗಿಸಿ ಇದನ್ನು ತೆಗ್ದೀನಿ ಫ್ರೆಂಡ್ಸ. ನೋಡಿರಿ ಆಲ್ರೆಡಿ ಎಷ್ಟು ಮಸ್ತಾಗಿ ಬಂದೈತಿ ನೋಡಿ. ಪರಿಮಳ ಅಂತ ಭಾಳ ಘಮ ಬರಾಕತ್ತಿದ್ರು. ಮತ್ತು ನಾ ಇದಕ್ಕೆ ಮಸಾಲೆ ಏನು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ. ಬರೀ ಶುಂಠಿ ಬೆಳ್ಳುಳ್ಳಿ ಬಿಟ್ಟರೆ ನಾನು ತರಕಾರಿ ಒಳಗೆ ಈ ಥರ ಒಂದು ಪಲಾವ್ ಮಾಡೀನಿ ಫ್ರೆಂಡ್ಸ. ಭಾಳ ಅಂದರೆ ಭಾಳ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ. ನಿಮ್ಮ ಮನೆಯೊಳಗೂ ರೇಷನ್ ಅಕ್ಕಿ ಇರ್ತಾವೆ, ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ. ಆಲ್ರೆಡಿ ನಿಮ್ಗೆ ಟೊಮೆಟೊ ಬಾತ್ ಮಾಡುವಾಗ ರೇಷನ್ ಅಕ್ಕಿಯಿಂದ ಮಾಡಿ ತೋರಿಸೀನಿ ಫ್ರೆಂಡ್ಸ. ಎಷ್ಟು ಮಸ್ತಾಗಿ ಬಂದೈತಿ ನಿಮ್ಗೆ ತೋರಿಸೇನಿ ಫ್ರೆಂಡ್ಸ. ಭಾಳ ಅಂದ್ರೆ ಅದು ಟೊಮೆಟೊ ಬಾತ ನನ್ನ ಮಗಳು ಮಾಡ್ಯಾಳಂತ ನಿಮ್ಗೆ ಆಲ್ರೆಡಿ ಶೇರ್ ಮಾಡೀನಿ. ಅದಕ್ಕೂ ಕಮೆಂಟು ಹಾಕಿರಿ. ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ, ನಾನು ಈ ರೀತಿ ರೇಷನ್ ಅಕ್ಕಿಯಿಂದ ಮಾಡಿರುವ ರೈಸ್ ಬಾತ್ ಹೆಂಗಾಗಿತ್ತಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ನನ್ನ ಚಾನಲ ಯಾರು ನೋಡಕತ್ತೀವಿ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೇಳ್ತಾ ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.